ಹಿರಿಯ ವ್ಯಕ್ತಿಗಳ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ದಾರೆ. ಆ ಮೂಲಕ ರಾಹುಲ್ ಗಾಂಧಿ ತಾನು ಹಿಡಿದಂತಹ ಹಠದಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಆರೋಪ ಪ್ರತ್ಯಾರೋಪಗಳು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥದ್ದು. ಅದನ್ನು ಕೂಡ ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಗುದ್ದಾಟ ಹೇಗೆಲ್ಲ ನಡೆದಿದೆ, ಈ ಗುದ್ದಾಟ ಯಾವ ಸ್ವರೂಪದಲ್ಲಿ ನಡೆದಿದೆ, ಯಾವ ಸ್ವರೂಪದ ಆಕ್ರೋಶಗಳು ವ್ಯಕ್ತವಾಗಿದ್ದಾವೆ. ಬಿಜೆಪಿಯವರೆಲ್ಲರೂ ಕೂಡ ಕಪ್ಪು ಟಿ ಶರ್ಟ್ಗಳನ್ನು ಧರಿಸಿರುವಂಥದ್ರ ಮೂಲಕವಾಗಿ ಕೂಡ ಹೋರಾಟವನ್ನು ನಡೆಸಿದ್ದಾರೆ. ಕಪ್ಪು ಶಾಲ್ಗಳ ಮೂಲಕವಾಗಿ ಹೋರಾಟ ನಡೆಸಿದ್ದಾರೆ. ಕಪ್ಪು ಏನೋ ರುಮಾಲನ್ನು ಸುತ್ತೋದ್ರ ಮೂಲಕ ಹೋರಾಟ ನಡೆಸಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ, ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಕಾಂಗ್ರೆಸ್ನವರು ಕೂಡ ಇವತ್ತು ಪ್ರತಿಭಟನೆ ನಡೆಸಿದ್ದಾರೆ. ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ, ಕಲಾಪ ನಡೆಯೋಕ್ಕೆ ಬಿಡ್ತಾ ಇಲ್ಲ, ಬರದ ಬಗ್ಗೆ ಚರ್ಚೆಗೆ ಅವಕಾಶ ಕೊಡ್ತಾ ಇಲ್ಲ. ಈ ರೀತಿಯ ಆಪಾದನೆಗಳು ಕಾಂಗ್ರೆಸ್ ಕಡೆಯಿಂದ ಕೂಡ ಬಂದಿದೆ. ವರದಿ ನಿಮ್ಗೆ ತೋರಿಸ್ತೀನಿ. ಈ ವಿಚಾರ ಇಟ್ಕೊಂಡು ಸದನವನ್ನು ಹಾಳು ಮಾಡ್ತಾ ಇದ್ದಾರೆ. ಭ್ರಷ್ಟರಿಗಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಚರ್ಚೆನೂ ಮಾಡಲ್ಲ, ಬಾವಿಗೂ ಬರಲ್ಲ, ನೋಟಿಸು ಕೊಡಲ್ಲ. ಇದನ್ನ ರಾಜೀನಾಮೆ ಕೊಡಿ ಅಂತಂದ್ರೆ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗಾಗಿ ಹೋರಾಟಗಳು ಜೋರಾಗಿವೆ. ವಿಧಾನಸೌಧದ ಒಳಗೆ ಹೊರಗೆ ರಾಜ್ಯಾದ್ಯಂತ ಬಿಜೆಪಿ ಬೀದಿಗಿಳಿದಿದೆ. ತನಿಖೆ ಪೂರ್ಣಗೊಳ್ಳದ ಕೇಸ್ನಿಂದ ಖುಲಾಸೆಗೊಳ್ಳದವರನ್ನ ಸಂಪುಟಕ್ಕೆ ಸೇರಿಸಿಕೊಂಡಿದ್ಯಾಕೆ ಎಂದು ಪ್ರತಿಭಟನೆ ನಡೆಸುತ್ತಲೇ ಇದೆ ಬಿಜೆಪಿ. ಅಧಿವೇಶನದ ಕಲಾಪಗಳು ಆರಂಭವಾಗುವ ಮುನ್ನ ಕಪ್ಪು ಟಿ ಶರ್ಟ್ಗಳನ್ನು ಹಾಕಿಕೊಂಡು ಬಂದಿದ್ದ ಬಿಜೆಪಿ ಶಾಸಕರು ವಿಧಾನಸೌಧದ ಆವರಣದಲ್ಲಿರುವ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡಿದ್ರು. ವಾಲ್ಮೀಕಿ ನಿಗಮದ 187 ಕೋಟಿ ಲೂಟಿ ಅಂತ ಕೂಗಿದ್ರು. ಬಿ ನಾಗೇಂದ್ರರನ್ನ ಸಂಪುಟದಿಂದ ಕೈ ಬಿಡಬೇಕು, ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸೋ ನಾಟಕ ಬಿಡಬೇಕು, ವಾಲ್ಮೀಕಿ ನಿಗಮದ ದುಡ್ಡು ಹೊಡೆಯುವಾಗ ದಲಿತರ ದುಡ್ಡು ಅನ್ನಿಸ್ಲಿಲ್ವಾ ಎಂದು ಪ್ರಶ್ನಿಸಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯ ಮಾತನಾಡಬೇಕು. ಹೊಡೆದಿರೋ ದುಡ್ಡು ಕಾಂಗ್ರೆಸ್ ಹೈಕಮಾಂಡ್ಗೆ ಹೋಗಿದೆ, ಎಲೆಕ್ಷನ್ಗೆ ದುಡ್ಡು ಹೋಗಿದೆ, ಅದಕ್ಕೆ ಹೈಕಮಾಂಡ್ ಮಾತನಾಡುತ್ತಿಲ್ಲ ಅನ್ನೋದು ಬಿಜೆಪಿ ಆರೋಪವಾಗಿದೆ. ಈ ಕಾಂಗ್ರೆಸ್ ಸರ್ಕಾರ ಇರುವುದೇ ಭ್ರಷ್ಟರಿಗಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ, ಭ್ರಷ್ಟಾಚಾರಿಗೋಸ್ಕರ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಹೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ಸಿದ್ದರಾಮಯ್ಯನವರು ಕೂಡ ಮಾತನಾಡಬೇಕು. ಮಾಜಿ ಮುಖ್ಯಮಂತ್ರಿಗಳು ಯಾಕೆ ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದಿಂದ ಡ್ರಾಪ್ ಮಾಡಿದ್ರು? ಇಂದಿನ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಅವ್ರನ್ನ ಕ್ಯಾಬಿನೆಟ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಂತ ಬದಲಾವಣೆ ಏನಾಗಿತ್ತು? ಏನೋ ಕ್ಲೀನ್ ಚಿಟ್ ಕೊಟ್ಟಿದ್ರ? ದಲಿತರ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಲಕ್ಷಾಂತರ ದಲಿತರ ಹಣವನ್ನು ಲೂಟಿ ಮಾಡಿ ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟು ಕಾಂಗ್ರೆಸ್ ನಿಂತಿದೆ ಅಂದರೆ ಈ ಹಣ, ವಾಲ್ಮೀಕಿ ಹಣ ಏನಿದೆ ಅದು ಕಾಂಗ್ರೆಸ್ ಜೇಬಿಗೆ ಹೋಗಿದೆ. ಧರಣಿ ಸ್ಥಳದಲ್ಲಿ ಹಾಕೊಂಡಿದ್ದ ಕಪ್ಪು ಟಿ ಶರ್ಟ್ ಹಾಕೊಂಡೇ ಅಧಿವೇಶನಕ್ಕೂ ಬಂದರು ಬಿಜೆಪಿ ಸದಸ್ಯರು. ಕಪ್ಪು ಟಿ ಶರ್ಟ್ ಹಾಕೊಂಡು ಬಂದ ದೋಸ್ತಿ ಶಾಸಕರನ್ನ ಹಗ್ಗ ಹಾಕಿ ತಡೆದರು ಪೊಲೀಸರು. ಪೊಲೀಸರನ್ನ ತಳ್ಳಿ ವಿಧಾನಸೌಧದ ಒಳಗೆ ನುಗ್ಗಿದ್ರು ಬಿಜೆಪಿ ಜೆಡಿಎಸ್ ಶಾಸಕರು. ಬಿಜೆಪಿ ಜೆಡಿಎಸ್ ಶಾಸಕರ ಪ್ರತಿಭಟನೆಗಳಿಗೆ ಪ್ರತಿಯಾಗಿ ಕಾಂಗ್ರೆಸ್ ಶಾಸಕರು ಪ್ರತಿಭಟನೆ ಮಾಡಿದ್ರು. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಕಾಂಗ್ರೆಸ್ ಅಧ್ಯಕ್ಷ, ಶಾಸಕರು, ಹೊಸ ಸಚಿವರುಗಳು ಹಾಗೂ ಎಂಎಲ್ಸಿಗಳು ಧರಣಿ ಮಾಡಿದ್ರು. ಪ್ರತಿಪಕ್ಷಗಳು ಸುಖಾಸುಮ್ಮನೆ ಕಲಾಪದ ಸಮಯ ಹಾಳು ಮಾಡುತ್ತಿವೆ ಎಂದು ಗರಂ ಆದ್ರು. ಪ್ರತಿಭಟನೆ ವೇಳೆ ನ್ಯೂಸ್ 18 ಜೊತೆ ಮಾತನಾಡಿದ ಸಚಿವ ನಾಗೇಂದ್ರ, ನಾನು ಯಾಕೆ ರಾಜೀನಾಮೆ ಕೊಡಲಿ ಎಂದು ಬಿಜೆಪಿ ನಾಯಕರಿಗೆ ಪ್ರಶ್ನೆ ಹಾಕಿದ್ರು. ರಾಜ್ಯದ ಜನರ ಸಮಸ್ಯೆ ಬೇಕಾಗಿಲ್ಲ, ಅವರಿಗೆ ಬರ, ನೀರಿನ ಜಲ ಇವೆಲ್ಲ ಕೂಡ ಯಾವುದು ಬೇಕಾಗಿಲ್ಲ ಅನ್ನುವಂತ ವಿಚಾರವನ್ನು ಇವತ್ತು ನಾವು ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ. ನಾಗೇಂದ್ರ ಅವ್ರನ್ನ ಭಾರತೀಯ ಜನತಾ ಪಕ್ಷ ಟಾರ್ಗೆಟ್ ಮಾಡಿ ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ದಲಿತರ ವಿರೋಧಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಇಡೀ ದೇಶದಲ್ಲಿ. ನಾಗೇಂದ್ರ ಅವರು ಸುತಾರಾಮ್ ಅವ್ರು ಏನೇ ಹೇಳಿದ್ರು ಕೂಡ ರಾಜೀನಾಮೆ ಕೊಡಲ್ಲ. ನಾನು ರಾಜೀನಾಮೆ ಯಾಕೆ ಕೊಡ್ಬೇಕ್ರಿ? ಯಾಕೆ ಕೊಡ್ಬೇಕು? ಯಾರು ವಿರೋಧ ಪಕ್ಷದವ್ರು ಬಂದು ಕೇಳ್ಬಿಟ್ರೆ ನಾನು ಕೊಟ್ಬಿಡ್ಬೇಕಾ? ನನ್ನ ಫಂಡಮೆಂಟಲ್ ರೈಟ್ ನ ತಗೊಂಡ್ ಬಂದು ನಾನು ಇವತ್ತು ಪ್ರಮಾಣ ವಚನ ಮೆಸೇಜ್ ಒಂದು ಸುಳ್ಳನ್ನು ತೆಗೆದುಕೊಂಡು ಬಂದು ವಿನಾಕಾರಣ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡ್ ಬಂದು
ಬೇರೆದನ್ನ ಯಾವುದು ಬರ ಮತ್ತು ನೀರಿನ ವ್ಯವಸ್ಥೆ ಮತ್ತು ನಮ್ಮ ಕಾವೇರಿಯ ವಿಚಾರ ಇವನ್ನೆಲ್ಲ ಕೂಡ ಯಾವುದು ಚರ್ಚೆಗೆ ಬೇಕಾಗಿಲ್ಲ ಅವ್ರಿಗೆ. ಆ ಕಾರಣಕ್ಕಾಗಿನೇ ಟೈಮ್ ಪಾಸ್ ಮಾಡ್ಕೊಂತ ಅದರಲ್ಲಿ ಯಾವುದು ಕೂಡ ಸತ್ಯಕ್ಕೆ ಹುರುಳಿಲ್ಲ, ಅವ್ರಿಗೂ ಗೊತ್ತು. ಇನ್ನು ವಾಲ್ಮೀಕಿ ನಿಗಮದ ದುಡ್ಡು ಹೊಡೆದಿಲ್ಲ ಎಂದು ಮಹರ್ಷಿ ವಾಲ್ಮೀಕಿ ಬರೆದಿರುವ ರಾಮಾಯಣದ ಮೇಲೆ ಆಣೆ ಮಾಡಲಿ ಎಂಬ ಸವಾಲು ಹಾಕಿದ್ದಾರೆ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು. ಇದಕ್ಕೆ ಟಾಂಗ್ ಕೊಟ್ಟರು ಬಿ ನಾಗೇಂದ್ರ. ನಾಗೇಂದ್ರ ಹಠಾವು ಹಿಂದೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲುಗೆ ಮಾತ್ರ ಇಂಟ್ರೆಸ್ಟ್ ಇರೋದು ಅಂತ ಹೇಳ್ತಾರೆ. ಏನೋ ಗೊತ್ತಿಲ್ಲ, ಅವ್ರ ಪಕ್ಷದ ನಿರ್ಣಯ ಏನಿದೆ ನನಗೆ ಗೊತ್ತಿಲ್ಲ. ಅವ್ರು ಯಾರು ಯಾವ ವ್ಯಕ್ತಿಗೆ ಸಲುವಾಗಿ ಮಾಡ್ತಿದಾರೋ, ಯಾವ ವ್ಯಕ್ತಿಗಳು ಸೇರ್ ಮಾಡ್ತಾ ಇದಾರೋ ನನಗಂತೂ ಗೊತ್ತಿಲ್ಲ. ನಾಗೇಂದ್ರ ನಿನ್ನಂತವ್ರು 100 ಮಂದಿ ಆದ್ರೂ ಕೂಡ ಉದ್ಧಾರ ಆಗ್ಬೇಕಂತ ನಾವು ಬಯಸ್ತೀವಿ, ಆಗ್ಲಿ ಯಾರು ಹಾಳಾಗಿ ಹೋಗ್ಬೇಕಂತೇಳಿ ನಾನು ಬಯಸೋನು ನಾನಲ್ಲ. ಶ್ರೀರಾಮುಲು ವಿರುದ್ಧ ತಾವು ಲ್ಯಾಂಡ್ ಗ್ರಾಬಿಂಗ್ ಒಂದು ಆರೋಪವನ್ನು ಮಾಡಿದ್ರಿ. ಅವ್ರು ಹೇಳಿದಾರೆ, ಅವ್ರೇನು ದಾಖಲೆ ಕೊಡ್ತೀವಿ ಅಂತ ಹೇಳಿದಾರೆ. ಕೊಟ್ಮೇಲೆ ನಾನು ಹೇಳ್ತೀನಿ. ನಾನು ಕೇಳ್ತಾ ಇದ್ದೀನಿ, ರಾಮಾಯಣ ಮೇಲೆ, ರಾಮಾಯಣ ಪುಸ್ತಕದ ಮೇಲೆ, ಮಹರ್ಷಿ ವಾಲ್ಮೀಕಿಯರು ಬರೆದಂತ ರಾಮಾಯಣದ ಮೇಲೆ ಪ್ರಮಾಣ ಮಾಡಿ ಹೇಳ್ರಲ್ಲ, ನಾನು ಈ ಭ್ರಷ್ಟಾಚಾರ ಮಾಡಿಲ್ಲ ಅಂತೇಳಿ. ಇನ್ನು ನಾಗೇಂದ್ರ ಆರೋಪಿಯೇ ಹೊರತು ಅಪರಾಧಿಯಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರ ವಾದ. ಎಸ್ಐಟಿ ಕ್ಲೀನ್ ಚಿಟ್ ಕೊಟ್ಟಿದೆ, ತನಿಖೆ ಆಗಲಿ ಚಾರ್ಜ್ ಶೀಟ್ ಆಗಲಿ ಕೋರ್ಟ್ ತೀರ್ಪು ಬರಲಿ, ಆಮೇಲೆ ನೋಡೋಣ ಅಂದ್ರು. ಇದು ಯಶವಂತಪುರದ ಸಂತೆ ಅಲ್ಲ. ಈ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ನಿಯಮದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ಎಲ್ರಿಗೂ ಸಹ ಅವಕಾಶ ಇದೆ. ನಮ್ಮಲ್ಲಿ ಯಾರೇ ಸಹ ಭ್ರಷ್ಟಾಚಾರದ ಆಪಾದನೆ ಒತ್ತಿದ್ದು ಅದು ಸಾಬೀತಾದ್ರೆ ನಾವು ತತ್ಕ್ಷಣವೇ ಅವ್ರನ್ನ ರಾಜೀನಾಮೆ ಎಲ್ಲ ಬರ್ಖಾಸ್ತು ಮಾಡ್ತೀವಿ. ಅವ್ರು ಮಾಡಿರ್ತಕ್ಕಂಥದ್ದಕ್ಕೆ ಕ್ಲೀನ್ ಚೀಟ್ ಒಂದು ಸಂಸ್ಥೆ ಕೊಟ್ಟಿದೆ, ಇನ್ನೂ ಒಂದೆರಡನ್ನ ಹಾಕಿದ್ದಾರೆ ಅವರು. ಸಿಬಿಐ ಸಿಒಡಿಯರು ಮಾಡಬಹುದು, ಅದನ್ನ ನಾನು ಹೆಚ್ಚಿಗೆ ಹೇಳಕ್ಕಾಗಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಅವರಿನ್ನೂ ಅಪರಾಧಿ ಅಂತ ತೀರ್ಮಾನ ಆಗಿಲ್ಲ, ಆರೋಪಿ. ಅವರು ಸದನವನ್ನ ನಡೀಲಿಕ್ಕೆ ಬಿಡ್ತಾ ಇಲ್ಲ. ಕಾರಣ ಏನಂತಂದ್ರೆ ಅವ್ರ ಹತ್ರ ಸಬ್ಜೆಕ್ಟ್ ಇಲ್ಲ, ಉತ್ತಮವಾದಂತ ಮಾತಾಡ್ಕಂತ ಎದಗಾರಿಕೆ ಇಲ್ಲ. ಅದರಿಂದ ಇವತ್ತು ಅವರು ಅದನ್ನ ಉದ್ದೇಶಪೂರ್ವಕವಾಗಿ ನಾಗೇಂದ್ರ ಅವ್ರನ್ನ ಮುಂದೆ ಇಟ್ಕೊಂಡು, ನೆಪ ಇಟ್ಕೊಂಡು, ನಾಗೇಂದ್ರ ಅವರು ಅಪರಾಧಿ ಅಲ್ಲ, ಆರೋಪಿ ಅಷ್ಟೇ. ಕೋರ್ಟ್ ಅಲ್ಲಿ ಕೇಸ್ ಇದೇ ರೀತಿ ಇರೋರು 8 ಜನ ಅವರೇ. ಬಿಜೆಪಿ ಮುಖ್ಯಮಂತ್ರಿ ಆದಿಯಾಗಿ ಕೇಂದ್ರ ಸರ್ಕಾರದ ಬಹುತೇಕ ಸಚಿವರುಗಳು ಕೂಡ ಅಪರಾಧಿ ಸ್ಥಾನದಲ್ಲಿ ಇದ್ದು ಬೇಲ್ ಮೇಲಿದ್ದಾರೆ. ಇವರು ಕೂಡ ಒಬ್ಬ ಅಪರಾಧಿನೇ ಹೊರತು, ಇವರು ಆಪಾದಿತನೇ ಹೊರತು ಇವರು ಆರೋಪಿ ಇದ್ದಾರೆ. ಆದ್ರೆ ಇವರೇನು ಅಪರಾಧಿ ಅಲ್ವಲ್ಲ. ಇವರು ಅವರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ. ಅವ್ರದೇ ಮುಖ್ಯಮಂತ್ರಿಗಳೇನಿದ್ದಾರೆ ಅವ್ರ ಮೇಲೆ ಅತ್ಯಂತ ತೀವ್ರವಾದಂಥ ಆರೋಪಗಳಿದ್ದಾವೆ. ಕೊಲೆ ಆರೋಪ ಇದೆ, ಗುರುತರವಾದಂಥ ಅಪರಾಧಗಳು ಮಾಡಿದಂಥವ್ರಿಗೆಲ್ಲ ಮಂತ್ರಿ ಮಾಡಿದ್ದಾರೆ, ಇವತ್ತು ಮುಖ್ಯಮಂತ್ರಿ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣ ಹಾಗೂ ನಾಗೇಂದ್ರ ರಾಜೀನಾಮೆ ಬಗ್ಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ಉದ್ಯೋಗಿ ಆತ್ಮಹತ್ಯೆಗೆ ಶರಣಾದಂಥದ್ದು ಚಂದ್ರಶೇಖರ್. ಬಹುಶಃ ಆ ಆತ್ಮಹತ್ಯೆ ಪ್ರಕರಣ ಆಗದೆ ಹೋಗಿದ್ರೆ ಈ ವಿಷಯ ಇಲ್ಲೇ ಮುಚ್ಚಾಕ್ಬಿಡ್ತಿದ್ರು. ಸನ್ನಿವೇಶದಲ್ಲಿ ಹಿಂದೆ ರಾಜೀನಾಮೆ ಪಡೆದು, ಹೀಗಾಗಿದೆ ರಾಜೀನಾಮೆ ಪಡೆಯೋದು ಯಾಕೆ ಪಡೆದ್ರು? ಅವರಿಗೆ ನೈತಿಕತೆ ಇಲ್ಲ ಕಾಂಗ್ರೆಸ್ನವರಿಗೆ, ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಅನ್ನೋದು ನನ್ನ ಅಭಿಪ್ರಾಯ. SIT ಕ್ಲೀನ್ ಚಿಟ್ಟಲ್ಲಿ ಕೊಟ್ಟಿದೆ. SIT ಇನ್ನು ತನಿಖೆ ನಡೀತಾ ಇಲ್ವಾ? ಸರ್ಕಾರದ SITನ ಯಾವ SIT ಅದು? ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮಾ? ಇನ್ನು ವಿಧಾನಸಭೆ ಕಲಾಪಕ್ಕೆ ಬಂದಿದ್ದ ಸಿದ್ದರಾಮಯ್ಯನವರ ಜೊತೆ DK ಶಿವಕುಮಾರ್ ಕೆಲಕಾಲ ಚರ್ಚಿಸಿದ್ರು. ಸಿದ್ದರಾಮಯ್ಯ ಕೂತಿದ್ದ ಕುರ್ಚಿ ಪಕ್ಕಕ್ಕೆ ಹೋಗಿ ಕುಳಿತ CM DK ಶಿವಕುಮಾರ್ ಗಲಾಟೆ ಗದ್ದಲಗಳ ಬಗ್ಗೆ ಮಾತುಕತೆ ನಡೆಸಿದ್ರು. ಅಲ್ಲಿಂದ ಸೀದಾ ಪರಿಷತ್ ಕಲಾಪಕ್ಕೆ ಬಂದರು DK ಶಿವಕುಮಾರ್. ಅಷ್ಟೊತ್ತಿಗಾಗಲೇ 187 ಕೋಟಿ ಎಂದು ಬರೆದಿರೋ ಫೈಲ್ ಪ್ರದರ್ಶನ ಮಾಡಿ ಪ್ರತಿಭಟನೆ ಮಾಡುತ್ತಿದ್ದರು ಪ್ರತಿಪಕ್ಷಗಳ ಸದಸ್ಯರು. ಸಭಾಪತಿ ಸಲೀಂ ಅಹಮದ್ ಕೂಡ ಇದಕ್ಕೆ ಆಕ್ಷೇಪ ಎತ್ತಿದ್ರು. ನಾವೆಲ್ಲ ನೋಡ್ತಾ ಇರೋ ಜನ ಇಲ್ಲ, ನಾವು ಮಾಡಿದಂತಹ ನಿಯಮಗಳೇ ಇವತ್ತು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಅಂತ. ಈ ವೇಳೆ CM DK ಶಿವಕುಮಾರ್ ಮಾತನಾಡಿ, ನಾನು ಅಧ್ಯಕ್ಷನಿದ್ದಾಗ ನಾಗೇಂದ್ರಗೆ ರಾಜೀನಾಮೆ ಕೊಡಿಸಿದ್ದೆ, ತನಿಖೆ ಆಗ್ತಿದೆ, ನೋಟಿಸ್ ಕೊಟ್ಟು ಚರ್ಚೆ ಮಾಡಿ ಆಮೇಲೆ ನೋಡೋಣ ಎಂದ್ರು. ಅಧ್ಯಕ್ಷರಾಗಿದ್ದಾಗ ನಾನೇ ನಾಗೇಂದ್ರ ಅವ್ರ ಕೇಳಿ ರಾಜೀನಾಮೆ ಹೋಗಿ ಇದು ತನಿಖೆ ಆಗಲ್ಲಪ್ಪ ಕೊಡು ಅಂತೇಳಿ ಕೊಡಿಸ್ತು. 2 ವರ್ಷ ಆಯ್ತು. ಇವರೆಲ್ಲ ಸಂವಿಧಾನ ಪೀಠದಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವರೆಲ್ಲ ಅವಕಾಶ ಇದೆ. ಅದು ಬಿಟ್ಬಿಟ್ಟು ಚರ್ಚೆನೂ ಮಾಡಲ್ಲ, ಬಾವಿಗೂ ಬರಲ್ಲ, ನೋಟಿಸು ಕೊಡಲ್ಲ. ಇದನ್ನ ರಾಜೀನಾಮೆ ಕೊಡಿ ಅಂತಂದ್ರೆ ಇದು ನಾವು ಹಾಕೊಟ್ರಂತ ಒಂದು ಪದ್ಧತಿ ಮೇಲೆ ಇಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ನಿಮ್ಮ ಸೀಟಲ್ಲಿ ಕೂತ್ಕೊಂಡು ಏನಾಯ್ತು ಅಂತ 2 ವರ್ಷ 2 years we have kept the minister out to inquire about this. We have come to a conclusion. I have looked all ಮಾಡಿದ್ದೀನಿ.
ಬಿಜೆಪಿಯ ರಾಜ್ಯ ಕೇಂದ್ರ ನಾಯಕರ ಭ್ರಷ್ಟಾಚಾರಗಳು, ಕೇಸ್ಗಳು, ಬೇಲ್ಗಳ ಬಗ್ಗೆ ಎಲ್ಲ ಗೊತ್ತಿದೆ. ಅದೆಲ್ಲವನ್ನ ಇಲ್ಲಿ ಹೇಳೋದು ಬೇಡ ಅಂತ ಪ್ರತಿಭಟನೆ ಮಾಡುತ್ತಿದ್ದ ಬಿಜೆಪಿ ಸದಸ್ಯರಿಗೆ ಟಾಂಗ್ ಕೊಟ್ರು. ಒಂದು ನೋಟಿಸ್ ಕೊಡಿ, ಚರ್ಚೆ ಮಾಡೋಣ. ಒಂದ್ ದಿನ 2 ದಿನ ಬೇಕಾದ್ರೆ ಏನೇನು ಅನ್ಯಾಯ ಆಗಿದೆ, ಯಾವ ರೀತಿ ಆಗಿದೆ ಅನ್ನೋದು ಕಂಪ್ಲೀಟ್, ಇದು ಒಂದೇ ಅಲ್ಲ, ಬೇಕಾದಷ್ಟಿದೆ. ಸುಮ್ಮನೆ ರಾಜೀನಾಮೆ ಕೊಡಿ, ಭ್ರಷ್ಟು, ರಾಹುಲ್ ಗಾಂಧಿ ಮನೆಗೆ ದುಡ್ಡು ಹೊಂಟೋಯ್ತು, ಭ್ರಷ್ಟ ಸರ್ಕಾರ, DK ಶಿವಕುಮಾರ್ ಸರ್ಕಾರ, ಇವೆಲ್ಲ ಏನೇನೋ ಹೇಳ್ಕೊಂಡು ಕೂತ್ಕೊಂಡ್ರೆ ಅಟ್ಲೀಸ್ಟ್ ಆಗ್ತದೆ. ದಯವಿಟ್ಟು ಪ್ಲೀಸ್ ಇವತ್ತು ಕೂಡ ನೋಟಿಸ್ ಕೊಡಿ. ಯಾರ್ಯಾರು ಸೆಂಟ್ರಲ್ ಮಿನಿಸ್ಟ್ರು, ಯಾರ್ಯಾರು ಸ್ಟೇಟ್ ಮಿನಿಸ್ಟ್ರು, ಯಾರ್ಯಾರ ಮೇಲೆ ಕೇಸ್ಗಳಿದೆ, ಹೆಂಗ್ ನಡೀತು, ನಾನು ಹೆಸರುಗಳೆಲ್ಲ ನಾನು ಹೇಳಿದ್ರೆ ನಿಮ್ಗೆಲ್ಲ ಬೇಜಾರಾಯ್ತದೆ. ಈ ಮಧ್ಯೆ ಸಣ್ಣ ಕೈಗಾರಿಕಾ ಸಚಿವ ವಿಜಯಾನಂದ ಕಾಶಪ್ಪನವರ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಹರಿಹಾಯ್ದ್ರು. ದಲಿತ ಪದಬಳಕೆ ಮೂಲಕ ತೇಜೋವಧೆ ಆಗಿದ್ದು ಜಾತಿ ನಿಂದನೆ ಕೇಸ್ ಹಾಕುವಂತೆ ಆಗ್ರಹಿಸಿದ್ರು. ಅಲ್ಲ, ಯಾವ ವಿಚಾರ? ಮಾನ್ಯ ಕಾಶಪ್ಪನವರು ದಲಿತರನ್ನ ನಿಂದಿಸಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ, ಮೋದಿ ಅವರು ದೇಶವನ್ನು ಒಲಗೇರಿ ಮಾಡಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ಪ್ರತಿಭಟನೆಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಪಾಲ್ಗೊಂಡಿದ್ದರು. ಹಾವೇರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನೂರಾರು ಬಿಜೆಪಿ ಕಾರ್ಯಕರ್ತರು ಧರಣಿ ಮಾಡಿದರು. ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆಗೆ ಯತ್ನಿಸಿದ್ರು. ಈ ವೇಳೆ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಯಿತು. ಕೊಪ್ಪಳ ಜಿಲ್ಲಾಡಳಿತ ಭವನದ ಮುಂದೆ ನಾಗೇಂದ್ರ ಪ್ರತಿಕೃತಿ ಮುಂದೆ ಹಾಡುತ್ತಲೇ ಮೂದಲಿಸಲಾಯಿತು. ಚಿತ್ರದುರ್ಗದಲ್ಲಿ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ತಡೆದರು. ದಾವಣಗೆರೆಯ ಎಸಿ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ನಡೆಯಿತು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಸಚಿವ ಬಿ ನಾಗೇಂದ್ರಗೆ ಸರ್ಕಾರ ಮತ್ತೊಂದು ಜವಾಬ್ದಾರಿ ಹೊರಿಸಿದೆ. ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಜೊತೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಖಾತೆ ಹೊಣೆ ಕೂಡ ನೀಡಲಾಗಿದೆ. ಈ ಮೂಲಕ ನಾಗೇಂದ್ರ ರಾಜೀನಾಮೆ ಪಡೆಯೋದಿಲ್ಲ ಎಂಬ ಸಂದೇಶವನ್ನ ಸರ್ಕಾರ ರವಾನಿಸಿದೆ. ಇದು ಪ್ರತಿಭಟನೆ ಮಾಡುತ್ತಿರುವ ಬಿಜೆಪಿಗರನ್ನ ಇನ್ನಷ್ಟು ಕೆರಳಿಸಿದೆ. ಸೋಮವಾರದ ಕಲಾಪದಲ್ಲಿ ಏನಾಗುತ್ತೆ ಎಂಬ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.